ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೌತಮಿ ಮತ್ತು ಉಗ್ರ ಮಂಜು ಗೆಳೆತನ ಬಹಳ ಸದ್ದು ಮಾಡಿತ್ತು. ಇವರಿಬ್ಬರ ಗೆಳೆತನ ಬಿಗ್ ಬಾಸ್ ಆಟದ ಮೇಲೆ ಬಹಳಷ್ಟು ಪ್ರಭಾವ ಬೀರಿತ್ತು. ಈ ಜೋಡಿ ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಈ ವಿಚಾರಗಳು ಇವರ ನಡುವಿನ ಗೆಳೆತನಕ್ಕೆ ಯಾವುದೇ ಸಮಸ್ಯೆಯಾಗಿಲ್ಲ. ಇನ್ನು ಹೊರಗಡೆ ಬಂದ ಮೇಲೆಯೂ ಇವರಿಬ್ಬರ ಸ್ನೇಹ ಮುಂದುವರೆದಿದೆ. ಇದೀಗ ಇವರು ಒಟ್ಟೊಟ್ಟಿಗೆ ಇರುವ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಗಮನ ಸೆಳೆಯುತ್ತಿದೆ. ಇದರ ಬಗ್ಗೆ ಹೊರಗಡೆ ಸಾಕಷ್ಟು ಚರ್ಚೆ ಶುರುವಾಗಿದೆ. ಇದೀಗ ಗೌತಮಿ ಒಂದು ಉತ್ತರ ಕೊಡುವ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಏನದು ಗೌತಮಿ ಉತ್ತರ ಅಂದ್ರ ಇಲ್ಲಿದೆ ನೋಡಿ ವೀಕ್ಷಕರೇ. ದೊಡ್ಡ ಮನೆಯಲ್ಲಿ ಗೌತಮಿ, ಮಂಜು ಮತ್ತು ಮೋಕ್ಷಿತಾ ಮಧ್ಯೆ ಒಳ್ಳೆಯ ಸ್ನೇಹವಿತ್ತು. ದಿನ ಕಳೆದಂತೆ ಮಂಜು ಹಾಗೂ ಗೌತಮಿ ಜೊತೆಗೆ ವೈಮನಸ್ಸು ಬೆಳೆದು ಮೋಕ್ಷಿತಾ ಇವರಿಬ್ಬರಿಂದ ದೂರ ಆದರು. ನಂತರ ಗೌತಮಿ ಹಾಗೂ ಮಂಜು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳಲು ಶುರು ಮಾಡಿದ್ರು. ಬರುತ್ತಾ ಮಂಜು ನಡೆ ಗೌತಮಿಗೆ ಹಿಡಿಸಲಿಲ್ಲ. ಇಬ್ಬರು ಸಾಕಷ್ಟು ಬಾರಿ ಕಿತ್ತಾಡಿಕೊಂಡಿದ್ದು ಇದೆ. ಗೌತಮಿ ಫಿನಾಲೆಗೂ ಮೊದಲೇ ಆಚೆ ಬಂದರು ಮತ್ತು ಮಂಜು ಫಿನಾಲೆಯಲ್ಲಿ ಕಪ್ ಗೆಲ್ಲಲಾಗದೆ ಹೊರ ಬಂದರು. ಇವರ ಗೆಳೆತನದ ಬಗ್ಗೆ ಅನೇಕರು ಆಡಿಕೊಂಡಿದ್ದು ಇದೆ. ಗೌತಮಿ ಮತ್ತು ಅವರ ಪತಿ ಅಭಿಷೇಕ್ ಮಧ್ಯೆ ಮಂಜು ಪ್ರವೇಶ ಎಂದೆಲ್ಲ ಟ್ರೋಲ್ ಮಾಡಿದ್ದರು. ಆಂಟಿ ಅಂಕಲ್ ಲವ್ ಸ್ಟೋರಿ ಎಂದೆಲ್ಲ ಟ್ರೋಲ್ ಮಾಡಿದ್ದರು. ಆದರೆ ಈ ರೀತಿಯ ಟ್ರೋಲ್ಗಳಿಗೆ ಗೌತಮಿ ಅವರು ಒಂದೇ ಒಂದು ಫೋಟೋ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಇದೀಗ ಗೌತಮಿ ಅವರ ಪತಿ ಮತ್ತು ಮಂಜು ಒಟ್ಟಿಗೆ ಸೇರಿಕೊಂಡು ಒಂದು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಯಾವತ್ತೂ ಇವರು ಒಟ್ಟಿಗೆ ಕಾಣಿಸಿಕೊಳ್ಳುವುದಾಗ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದಾಗಿ ಮಾಡಲಿಲ್ಲ. ಆದರೆ ಹೊರಗಡೆ ಇದೀಗ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿರುವ ಕಾರಣ ಹೊರಗಡೆ ಈ ಜೋಡಿ ಮತ್ತು ಮಂಜು ಒಟ್ಟಿಗೆ ಸೇರಿ ಒಂದು ಫೋಟೋ ತೆಗೆದುಕೊಂಡು ಅದನ್ನ ಗೌತಮಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅಪಪ್ರಚಾರ ಮತ್ತು ಟ್ರೋಲ್ ಮಾಡುತ್ತಿದ್ದವರಿಗೆ ಗೌತಮಿ ಒಂದು ಫೋಟೋ ಹೊರಬಿಡುವುದರ ಮೂಲಕ ಅವರ ಬಾಯನ್ನ ಮುಚ್ಚಿಸಿದ್ದಾರೆ.